ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಾಲನ್ನು ಕಾಯಿಸಿಬಿಟ್ಟು ಕೆನೆ ತೆಗೆದು ಅದರಿಂದ ಹೇಗೆ ತುಪ್ಪನ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಲನ್ನು ಚೆನ್ನಾಗಿ ಕಾಯಿಸಿ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ. ನೋಡಿ ಇವಾಗ ಕೆನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ದಪ್ಪನಾಗಿ ಹಾಗೆ ಮೇಲ್ಗಡೆ ಕೆನೆ ಗಟ್ಟಿಯಾಗಿರುತ್ತೆ. ಅದನ್ನು ಈ ಥರ ಕೈಯಿಂದ ಎತ್ತಿ ತೆಗೆದು ಸ್ಟೋರ್ ಮಾಡ್ಕೊಂಡಿದ್ದೆ. ಒಂದು 8-10 ದಿನದ ಕೆನೆ ಈ ಥರ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಅದನ್ನು ನಾನಿವಾಗ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ಥರದ ಮೊಸರು ಹಾಕಿ ಹೆಪ್ಪಿಗೆ ಮೊಸರು ಹಾಕಿಬಿಟ್ಟು ಮಾಡಿರೋ ಅಂಥದ್ದೆಲ್ಲ, ಬರೀ ಕೆನೆನೇ ಇಟ್ಟು ಈ ಥರ ಮಿಕ್ಸಿ ಮಾಡಿ ಬೆಣ್ಣೆ ತೆಗಿತಾ ಇರೋದು. ನೋಡಿ ಇವಾಗ ಬೆಣ್ಣೆ ಎಲ್ಲದನ್ನು ಮಿಕ್ಸಿ ಮಾಡಿಕೊಂಡು ಬೆಣ್ಣೆ ತೆಕ್ಕೊಂಡಿದ್ದೀನಿ. ಬೆಣ್ಣೆ ಈ ಥರ ಬಂದಿದೆ. ಇದನ್ನು ಕ್ಲೀನಾಗಿ ಒಂದು 2-3 ಸರಿ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಬೆಣ್ಣೆ ನೋಡಿ, ಒಂದು ವಾರದ ಬೆಣ್ಣೆ, ಒಂದು ವಾರದಿಂದ 8-10 ದಿನದ ಕೆನೆಯಿಂದ ಬಂದಿರೋ ಅಂಥ ಬೆಣ್ಣೆ ಇದು. ಇದನ್ನು ನೋಡಿ ಒಂದು 2-3 ಸರಿ ಈ ಥರ ನೀರಿನಲ್ಲಿ ಚೆನ್ನಾಗಿ ತೊಳೆದ್ರೆ ಬೆಣ್ಣೆನಲ್ಲಿ ಏನೇ ಕೆನೆ ಅಂಶದ ಬೇರೆ ಇದ್ದಿದ್ದರೆ ಅದೆಲ್ಲ ಕ್ಲೀನಾಗಿ ತೊಳೆದು ಹೋಗುತ್ತೆ. ತುಪ್ಪ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ತೊಳೆದಾಯಿತು ನೋಡಿ. ಇದನ್ನು ಎಲ್ಲ ಬೆಣ್ಣೆನೂ ತೊಳೆದು ಇವಾಗ ಕಾಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇಷ್ಟೊಂದು ಬೆಣ್ಣೆ ಇದೆ ನೋಡಿ. ಇದೆಲ್ಲನೂ ಇವಾಗ ಕಾಯಿಸೋದಕ್ಕೆ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಹೀಗೆ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಒಂದು ಸ್ಪೂನಿಂದ ಈ ಥರ ಇಲ್ಲ ಅಂದರೆ ಉಕ್ಕಿ ಬಿಡುತ್ತೆ ಅದು ತುಪ್ಪನ. ಆ ಥರ ಸ್ಪೂನಲ್ಲಿ ಕೈ ಆಡಿಸ್ತಿರ್ಬೇಕಾಗುತ್ತೆ. ಅದಕ್ಕೆ ಒಂದು 4-5 ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾಯಿದ್ದೀನಿ ನಾನು. ಇವಾಗ ಮೆಂತ್ಯ ಹಾಕ್ತಾಯಿದ್ದೀನಿ ಸ್ವಲ್ಪ, ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ, ಮತ್ತು ತುಳಸಿ ಎಲೆ, ಹಾಗೆ ವೀಳ್ಯದೆಲೆ, 1 ಯಾಲಕ್ಕಿ ಅಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಈಗ ತುಪ್ಪ ರೆಡಿಯಾಗಿದೆ ನೋಡಿ. ಬೇಕೆಂದರೆ 1 ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿನೂ ಹಾಕ್ಕೋಬೋದು. ನಾನು 1 ಚಿಟಿಕೆ ಅರಿಶಿಣ ಪುಡಿನೂ ಹಾಕ್ಕೊಂಡಿದ್ದೆ, ಅದು ಸ್ಕಿಪ್ ಆಗಿದೆ. 1 ಚಿಟಿಕೆ ಆಗೋಷ್ಟು ಅಷ್ಟೇ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಇವಾಗ ಎಲ್ಲ ತುಪ್ಪನೂ ಈ ಥರ ಒಂದು ಸ್ಟೀಲ್ ಬೌಲಿಗೆ ಸೋಸ್ಕೊಂಡಿದ್ದೀನಿ. ತುಪ್ಪ ಹೇಗೆ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಕಲ್ಲರು, ಪರಿಮಳ ಕೂಡ ಘಮ ಅಂತಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದು ಸರಿ ಆ ಥರ ಕೆನೆ ಮಾತ್ರ ತೆಗೆದು ಸ್ಟೋರ್ ಮಾಡಿ ಟ್ರೈ ಮಾಡಿ, ಗೊತ್ತಾಗುತ್ತೆ. ಈಗ ತುಪ್ಪ 1 ಗಂಟೆ ಹಾಗೆ ಬಿಟ್ಟಿದ್ವಿ, ಗಟ್ಟಿಯಾಗಿದೆ. ಇವಾಗ ಅದ್ರ ಮೇಲೆ 1 ಚಿಟಿಕೆ ಅಷ್ಟು ಬೆಲ್ಲನ ಇಡ್ತಾಯಿದ್ದೀನಿ. ತುಂಬ ದಿನ ತುಪ್ಪನ ಸ್ಟೋರ್ ಮಾಡಿ ಇಡ್ಬೋದು, ತುಪ್ಪ ಹಾಳಾಗಲ್ಲ ಹೊರಗಡೆ ಇಟ್ಟಾಗ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.